ಇದೆ ಸೂರ್ಯಪಥ ಬದಲಾವಣೆ ಆಗಿದೆಯಾ ನಿಮ್ಮ ನಗರಸಭೆ? ಈಗ ತಾವು ನೋಡಿದಿರಿ, ಸೂರ್ಯಪಥ ಬದಲಾವಣೆಯೂ ಆಗಿದೆ. ನಮ್ಮ ಪಥನೂ ದೆಹಲಿ ಕಡೆ ಇವತ್ತು ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ದೆಹಲಿಗೆ ಬರೋಕ್ಕೆ ಹೈಕಮಾಂಡ್ ಹೇಳಿದ್ದಾರೆ. ಆದ ಕಾರಣ ಇವತ್ತು ಸೂರ್ಯಂಗೆ ಪಥ ಬದಲಾವಣೆ ಆಗಿದೆ. ನಮ್ದು ಹೆಂಗೆ ಪಕ್ಷ ಸಂಘಟನೆ ಕಡೆ ಇತ್ತು ಪಥ, ಅದು ದೆಹಲಿ ಕಡೆ ಹೋಗಿದೆ ಅಂದರೆ ಒಳ್ಳೆಯದಾಗ್ತದೆ. ನಾನು ಅದನ್ನೇ ಹೇಳ್ತಾ ಬಂದೆ ನಿಮಗೆ. ಸೂರ್ಯಪಥ ಬದಲಾವಣೆ ಆಗಲಿ, ಸಂಕ್ರಾಂತಿ ಆದಮೇಲೆ ನಿಮಗೆ ಒಂದು ಒಳ್ಳೆಯ ಸುದ್ದಿ ಕೊಡ್ತೀನಿ. ದೆಹಲಿಗೆ ಹೈಕಮಾಂಡ್ ಕರೆದಿದೆ ಅಂದರೆ ಒಂದು ಉತ್ತಮ ಬೆಳವಣಿಗೆ ಆಗ್ತದೆ, ಒಳ್ಳೆಯದಾಗ್ತದೆ. ವಿಶ್ವಾಸ ಇದೆ ಸರ್? 100% ವಿಶ್ವಾಸ ಇದೆ. ಸರ್ ಮೊದಲಿಂದನೇ ಹೇಳ್ಕೊಂಬರ್ತಾರೆ, ರಕ್ತದಲ್ಲೇ ಬರ್ಕೊಡ್ತೀನಿ ಡಿಸೆಂಬರ್ ಆದಮೇಲೆ, ಜನವರಿ ಸಂಕ್ರಾಂತಿ ಆದಮೇಲೆ ಅಂತಂದು. ಅದು ಸಕ್ಸಸ್ ಆಯಿತು ಸರ್? ಅಂತ ಸಕ್ಸಸ್ಸೇ ಆಗುತ್ತೆ. ಯಾಕೆಂದರೆ ಈಗ ನಾವು ಮುಂಚೆಯಿಂದನೂ ಹೇಳ್ತಾ ಬಂದೆ, ನಾನು ಹೇಳಿದ್ದೀನಿ, ಸುಮಾರು ಜನ ಸೀನಿಯರ್ಸು ಹೇಳಿದ್ದಾರೆ. ಈ ಒಂದು ಪಕ್ಷ ಇವತ್ತು ಅಧಿಕಾರದಲ್ಲಿ ನಾವೆಲ್ಲ ಏನು ಯುವಕರು ಹೊಸಬ್ರು ಶಾಸಕರು ಇವತ್ತು ಆಯ್ಕೆ ಆಗಿದ್ದೀವಿ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಶ್ರಮನೂ ಇದೆ, ಸಿದ್ದರಾಮಯ್ಯ ಶ್ರಮನೂ ಇದೆ. ಈಗ ಸಿದ್ದರಾಮಯ್ಯ ಸಾಹೇಬರು ಸುಮಾರು 7 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದಾರೆ, ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಈ ಒಂದು ಮುಂದಿನ 2 ವರ್ಷ ಇವ್ರಿಗೊಂದು ಅವಕಾಶ ಸಿಗಲಿ ಅಂತ ನಾವೆಲ್ಲ ಮುಂಚೆಯಿಂದನೂ ಕೇಳ್ಕೊಂಡ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಸೀನಿಯರ್ಸು ಮಾತಾಡೋದು ತಾವು ನೋಡಿದಿರಿ. ಅದರಲ್ಲಿ ಒಳಗಿನ ಒಪ್ಪಂದಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ. 2 ವರ್ಷದ ಮೇಲೆ 1 ತಿಂಗಳು ಆಗಿದೆ. ನಮ್ಮ ದೇವರಾಜ ಅರಸು ಅವರು ಏನು ನಮ್ಮ ಪಕ್ಷದ ಮುಖ್ಯಮಂತ್ರಿನೇ ಇದ್ದರು, ದೇವರಾಜ ಅರಸರು ಅವರ ಕಾಂಗ್ರೆಸ್ ಪಕ್ಷದ ಏನು ಬಹಳ ದಿನಗಳ ಮುಖ್ಯಮಂತ್ರಿ ಆಡಳಿತನ ನಮ್ಮ ಪಕ್ಷದವರಾದ ಸಿದ್ದರಾಮಯ್ಯ ಸಾಹೇಬರು ಮುರಿದಿದ್ದಾರೆ. ಅವ್ರಿಗೂ ಶುಭ ಕೋರಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಏನು 2 ವರ್ಷ ಆದಮೇಲೆ ಒಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇನು ಅವರ ಎಲ್ಲರ ಬೆಂಬಲ ಇತ್ತು. ಅದರ ನಿಟ್ಟಿನಲ್ಲಿ ಉತ್ತಮವಾದ ಬೆಳವಣಿಗೆ ಆಗಿದೆ ಅಂತ ನನ್ನ ಅನಿಸಿಕೆ. ಆದರೆ ಸಿದ್ದರಾಮಯ್ಯ ಆಪ್ತರು ಕೆಲವರು ಇಲ್ಲ 5 ವರ್ಷ ಅವರೇ ಆಗ್ತಾರೆ ಅಂತಂದು ಹೇಳ್ತಾ ಇದ್ದಾರೆ. ನಿಮ್ಮ ಕಾಂಗ್ರೆಸ್ ಮುಖಂಡರೇ, ಸಚಿವರೇ ಈಗ ಅವರವರ ಅಭಿಪ್ರಾಯ ಹೇಳ್ತಾರೆ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮುಂಚಿಂದನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರೋದನ್ನು ಇವತ್ತು ಹೈಕಮಾಂಡ್ ಕರೆದಿದೆ ಅನ್ನೋದು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ಇಲ್ಲ ನಾವೇ ತೀರ್ಮಾನ ತಗೊಳ್ಳೋದಾಗಿದ್ದರೆ ನಾನು ದಿನವೂ ಅವರೇ ಮುಖ್ಯಮಂತ್ರಿ ಅಂತ ನಿಮ್ಗೆ ಹೇಳ್ಬಿಡ್ತಿದ್ದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಇದ್ದೀವಿ. ಹೈಕಮಾಂಡ್ ಇವತ್ತು ಕರೆ ಕೊಟ್ಟಿದೆ ಅಂದರೆ ಅದೊಂದು ಉತ್ತಮವಾದ ಬೆಳವಣಿಗೆ ಅನ್ನೋದು ನಮ್ಮ ಅಭಿಪ್ರಾಯ. ಅವರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳೋಕ್ಕೆ ಎಲ್ರಿಗೂ ಅವ್ರವ್ರದ್ದೇ ಆದಂಥ ವಾಕ್ ಸ್ವಾತಂತ್ರ್ಯದ ಕೊಡಲಿ. ನಮ್ಮ ಅಭಿಪ್ರಾಯ ನಾನು ಕೊಟ್ಟಿದ್ದೀನಿ. ಸಿಎಂ ಬದಲಾವಣೆ ಆಗ್ತದೆ ಸರ್? ಅದೇ ಈಗ ಹೈಕಮಾಂಡ್ ತೀರ್ಮಾನ ತಗೊಂತದೆ, ಅದಕ್ಕೋಸ್ಕರನೇ ಹೋಗಿದೆ. ಶುಭ ಸುದ್ದಿನೇ ಇದು. ಯಾಕೆಂದರೆ ಇಷ್ಟು ದಿನ ಹೈಕಮಾಂಡ್ ತಾವೇ ಮೀಡಿಯಾದಲ್ಲಿ